ಸ್ವದೇಶಿಯಾಗಿ ನಿರ್ಮಿಸಲಾಗಿರುವ ಯುದ್ಧಾಸ್ತ್ರಗಳನ್ನು ಹೊತ್ತೊಯ್ಯುವ ಪ್ರಪ್ರಥಮ ಕ್ಷಿಪಣಿ ನಾಗಾಸ್ತ್ರ 1 ಭಾರತೀಯ ಸೇನಾಪಡೆಗೆ ಸೇರ್ಪಡೆಗೊಂಡಿತು. ಶೇಕಡ 75ರಷ್ಟು ಭಾರತೀಯ ಉಪಕರಣಗಳನ್ನು ಹೊಂದಿರುವ ಈ ಡ್ರೋನ್ ಚಾಲಿತ ಕ್ಷಿಪಣಿಯು ರಕ್ಷಣಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವಲ್ಲಿನ ಮಹತ್ವದ ಪ್ರಯತ್ನವಾಗಿದೆ ಎಂದು ಹೇಳಲಾಗಿದೆ. ಈ ಕ್ಷಿಪಣಿಯನ್ನು ಆತ್ಮಹತ್ಯಾ ಡ್ರೋನ್ ಎಂದು ಕರೆಯಲಾಗುತ್ತದೆ. ಈ ಕ್ಷಿಪಣಿಯು ಗುರಿಯು ಸುತ್ತ ತಿರುಗಾಡಿ ನಂತರ ಶತ್ರು ಸಾಧನದ ಮೇಲೆರಗಿ ದಾಳಿ ಮಾಡುತ್ತದೆ. ಕ್ರೂಸ್ ಕ್ಷಿಪಣಿ ಹಾಗೂ ದಾಳಿ ಡ್ರೋನ್ನ ರೂಪವಾದ ಈ ಕ್ಷಿಪಣಿಯು 1.5 ಕೆಜಿ ತೂಕದ ಯುದ್ಧಾಸ್ತ್ರದೊಂದಿಗೆ 15 ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗಿದೆ. ಇದಕ್ಕೆ 30 ಕಿಲೋಮೀಟರ್ ದೂರ ವ್ಯಾಪ್ತಿಯ ಸ್ವಯಂಚಾಲಿತ ದಾಳಿ ನಿಗದಿಪಡಿಸಿಕೊಳ್ಳುವ ಸಾಮರ್ಥ್ಯವೂ ಇದೆ ಎಂದು ಹೇಳಲಾಗಿದೆ. ಭಾರತದ ಸೇನಾಪಡೆಯ ಬತ್ತಳಿಕೆಗೆ ನಾಗಪುರ ಮೂಲದ ಸೋಲಾರ್ ಇಂಡಸ್ಟ್ರೀಸ್ ಈ ಕ್ಷಿಪಣಿಯನ್ನು ಸೇರ್ಪಡೆ ಮಾಡಿದೆ.